ಕಾಂತಾರ ಬಹಳ ದೊಡ್ಡ ಎಕ್ಸಾಂಪಲ್ ಅದಕ್ಕೆ. ಅದನ್ನು ಶೆಟ್ರ್ ಟೀಮ್ ಅವರೆಲ್ಲ ಹೇಳ್ತಾ ಇರ್ತಾರೆ, ರಿಷಬ್ ಶೆಟ್ರ್ ಹೇಳ್ತಾ ಇರ್ತಾರೆ, ನಮ್ಮ ಅಣ್ಣಯ್ಯ ಸೀರಿಯಲ್ ಪ್ರೊಡ್ಯೂಸರ್ಸ್ ಪ್ರಮೋದ್ ಶೆಟ್ರು. ಅಪಾಯವಿದೆ ಎಚ್ಚರಿಕೆ ಅಂತ ಅದನ್ನು ಕೇಳುವಾಗ ಅವನ ತಲೆ 2 ಸೆಕೆಂಡ್ಗಾದ್ರೂ ಯೋಚನೆ ಮಾಡ್ತದನ್ನು ಏನಿರ್ಬೋದು ಅಂತ ಹೇಳಿ. ನಾನೇನೋ ಒಂದು ಒಳ್ಳೆ ಥಾಟ್ ಇಟ್ಕೊಂಡು ಹೋಗ್ತಾ ಇದ್ದೀನಲ್ಲ, ಸೊ ನನಗೆ ಯೂನಿವರ್ಸ್ ಕೂಡ ಡಿಸೈಡ್ ಮಾಡಿಬಿಟ್ಟು ನೀನು ಅದು ಒಳ್ಳೇದು ಮಾಡ್ತಿದ್ದೆ ಅಂದ್ಬಿಟ್ಟು ಎಲ್ಲದನ್ನು ಒಳ್ಳೇದೇ ಕೊಡ್ತಾ ಹೋಗ್ತಾ ಇದೆ. ಎಲ್ಲ ಟೆಕ್ನಿಷಿಯನ್ ಆಗಲಿ, ನನ್ನ ಆರ್ಟಿಸ್ಟಲ್ಲಿ ಸರ್ ನನ್ನ ಸಿನಿಮಾನ ಒಂದು 50 ರಿಂದ 70 ಜನ ನೋಡಿದ್ದಾರೆ ಸರ್ ಇದುವರೆಗೂ. 50 ರಿಂದ 70 ಜನ ಅಂದರೆ ಬೇರೆ ಬೇರೆ ಕಾರಣಗಳು ಇವ್ರಿಗೆ ತೋರಿಸ್ಬೇಕಾಗಿ ಬರುತ್ತೆ. ನನಗೆ ಎಲ್ಲರೂ ಫಸ್ಟ್ ಬಂದು ಹೇಳೋದು ಇದು ಸರ್, ಆರ್ಟಿಸ್ಟ್ಗಳು ಪ್ರತಿಯೊಬ್ಬರು ಅದ್ಭುತವಾಗಿ ನಟಿಸಿದ್ದಾರೆ ಅಂತ. ಆಯಿತಾ, ತುಂಬ ಜನ ಬಂದು ನಿನ್ನ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇದೆ ಕಣೋ ನಿನ್ನ ಸಿನಿಮಾ ಅಂತ. ಕಾಯಕವೇ ಕೈಲಾಸ ಅಂತ ಏನು ಹೇಳ್ತಾರಲ್ಲ, ಹಾಗೆ ನಮ್ಮ 100%ನ ನಾವು ಕೊಡ್ತಾ ಹೋದರೆ ಅದು ನಮ್ಮನ್ನು ಒಂದು ಎತ್ತರಕ್ಕೆ ಕರ್ಕೊಂಡು ಹೋಗಿ ನಿಲ್ಲಿಸುತ್ತೆ ಅನ್ನೋದು ನನ್ನ ಭಾವನೆ ಸರ್. ಜೊತೆಗೆ ವಸಂತ ಕಾಲ ಹೂಗಳು ಕೂಡ ನಾನು ಆ ಸಿನಿಮಾ ನೋಡಿದ್ದೀನಿ. ಒಂದು ಪ್ರಮೋಷನ್ ವಿಚಾರಕ್ಕೆ ಬಂದಾಗ ಮಾಲಲ್ಲಿ ಅನಿಸುತ್ತೆ, ಬಹುಶಃ ಮಾಲಲ್ಲಿ ಒಂದ್ಸಲಿ ನಾನು ಬಂದಿದ್ದೆ. ನೀವು ಬಂದಿದ್ರಿ, ಇಂಟರ್ವ್ಯೂ ಮಾಡಿದ್ರಿ, ನಾನೊಂದು ಬೈಟ್ ಚೆನ್ನಾಗಿದೆ ಅಂತ ಸಿನಿಮಾ ನಾನೊಂದು ಹೇಳ್ತೀನಿ ನಿಮಗೆ, ನೀವೇ ಮೈ ಕಡಿತೀರಿ. ಸಣ್ಣ ಸಿನಿಮಾ ದೊಡ್ಡ ಸಿನಿಮಾ ಅನ್ನೋದನ್ನು ಹೊರತುಪಡಿಸಿ ಸಿನಿಮಾ ಇಷ್ಟ ಆದಾಗ ಜನ ಸಪೋರ್ಟ್ ಮಾಡ್ತಾರೆ ಅನ್ನೋದಕ್ಕೆ ಬಹಳಷ್ಟು ಎಕ್ಸಾಂಪಲ್ ಸಿಗ್ತವೆ ನಮಗೆ, ಇನ್ಕ್ಲೂಡಿಂಗ್ ವಸಂತ ಕಾಲ ಹೂಗಳು ಸೇರಿ ಹೇಳ್ತೀನಿ. ನಿಮ್ಮ ಪ್ರಕಾರ ಒಂದು ಸಿನಿಮಾ ತನ್ನ ಅಳತೆ ಮೀರಿ ಹಿಟ್ ಆಗೋದಕ್ಕೆ ಸಬ್ಜೆಕ್ಟನ್ನು ಹೇಗೆ ಕ್ಯಾರಿ ಮಾಡಬೇಕು ಅನ್ನೋಂಥ ವಿಚಾರಕ್ಕೆ ಅಪಾಯದ ಎಚ್ಚರಿಕೆಯಲ್ಲಿ ಏನೆಲ್ಲ ವಿಷಯಗಳಿರ್ತವೆ ಆಡಿಯನ್ಸ್ಗೆ ಅಂತ ನಿಮ್ಮ ಪ್ರಕಾರ? ಸರ್, ಒಂದೇನೆಂದರೆ ಇವರೊಂದು ನನ್ನೊಂದು ಭಾಳ ಫೇಮಸ್ ಕೋಟ್ ಇದೆ, ಮೋರ್ ಲೋಕಲ್ ಮೋರ್ ಗ್ಲೋಬಲ್ ಅಂತ. ಅದನ್ನು ಯಾವಾಗಲೂ ಕಾಂತಾರ ಬಹಳ ದೊಡ್ಡ ಎಕ್ಸಾಂಪಲ್ ಅದಕ್ಕೆ. ಅದನ್ನು ಶೆಟ್ರ್ ಟೀಮ್ ಅವರೆಲ್ಲ ಹೇಳ್ತಾ ಇರ್ತಾರೆ, ರಿಷಬ್ ಶೆಟ್ರ್ ಹೇಳ್ತಾ ಇರ್ತಾರೆ, ನಮ್ಮ ಅಣ್ಣಯ್ಯ ಸೀರಿಯಲ್ ಪ್ರೊಡ್ಯೂಸರ್ಸ್ ಪ್ರಮೋದ್ ಶೆಟ್ರು. ಸೊ ನಮ್ಮ ಮಾರ್ಕೆಟಿಂಗ್ ಇದರಲ್ಲೂ ಕೂಡ ಶೀತಲ್ ಶೆಟ್ರ್ ಇದ್ದಾರೆ. ಸೊ ಇದನ್ನು ಈ ವಿಷಯನ ನಾವು ಸುಮಾರು ಸಲ ನಾವು ಈ ವಿಷಯನ ಮಾತಾಡಿದ್ದೀವಿ. ನಾವು ಸುಮ್ಮನೆ ಪ್ಯಾನ್ ಇಂಡಿಯಾ ಸಿನಿಮಾದು ಕಾನ್ಸೆಪ್ಟ್ ಇದೆ ಇವತ್ತು. ಎಲ್ಲರೂ ಕೂಡ ಏನು ಮಾಡ್ತಾ ಇರೋದೇನೋ, ಈಗ ದೊಡ್ಡ ಹೀರೋಸ್ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಮಾಡಬೇಕು, ಸೌಂಡ್ ಮಾಡಬೇಕು ಅಂದರೆ ಇಡೀ ಇಂಡಿಯಾಗೆ ವರ್ಲ್ಡಿಗೆ ಸೌಂಡ್ ಮಾಡಬೇಕು ಅನ್ನೋಂಥ ಸಿನಿಮಾ ಮಾಡಬೇಕು ಅಂತ. ಬಟ್ ನಾವು ಒಂದು ಮರಿತಾ ಇರೋದಿದೆ ಸರ್, ನಾವು ಎಷ್ಟು ನಮ್ಮತನನ ನಾವು ತೋರಿಸ್ತೀವಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಇಡೀ ವಿಶ್ವದೆಡೆಗೆ ಹೋಗುತ್ತೆ ಅಂತ. ಮೋರ್ ಲೋಕಲ್ ಮೋರ್ ಗ್ಲೋಬಲ್ ಅನ್ನೋಂಥದ್ದು. ಕಾಂತಾರ ಅನ್ನೋಂಥದ್ದು ಒಂದು ಪ್ರಾಂತ್ಯದ, ಒಂದು ಜಾಗದ, ಒಂದು ಸಣ್ಣ ಕಾಡಿನ ಒಂದಷ್ಟು ಜನಾಂಗ, ಒಂದು ಸಂಸ್ಕೃತಿ, ಒಂದು ದೈವದ ಕತೆ. ಅದು ಒಂದು ಪ್ರಾಂತ್ಯಕ್ಕೆ ಸೀಮಿತ ಅಂತ ಎಲ್ಲರೂ ಅಂದ್ಕೊಂಡ್ರು. ಆ ಪ್ರಾಂತ್ಯದ ಕತೆ ಇಡೀ ವಿಶ್ವದ ಮೂಲೆ ಮೂಲೆಗೆ ತಲುಪುತ್ತೆ. ನಮ್ಮ ಅಪಾಯದ ಎಚ್ಚರಿಕೆಯಲ್ಲೂ ಕೂಡ ಇದು ಒಂದು ಸಣ್ಣ ಪ್ರಾಂತ್ಯದ ಕತೆ. 3 ಹುಡುಗರು, ಆರಾಮಾಗಿದ್ದ ಹುಡುಗರ ಲೈಫಲ್ಲಿ ಆಗೋ ಒಂದು ಘಟನೆಯ ಕತೆ. ಅದು ತೀರ್ಥಹಳ್ಳಿಯ ಮಲೆನಾಡಿನ ಸೊಬಗಲ್ಲಿ ಮೂಡಿಬರುತ್ತೆ. ಅಲ್ಲೊಂದು ಸಣ್ಣ ಪುಟ್ಟ ಸಿಚುವೇಶನ್ನು, ಅಲ್ಲಾಗುವಂಥ ಆಚಾರಗಳು, ಅಲ್ಲಾಗುವಂಥ ಸಣ್ಣ ಪುಟ್ಟ ಈ ದೈವತ್ವದ ಆಚಾರಗಳಿಂದ ಏನೇನೆಲ್ಲ ಕಾರಣಗಳಿರುತ್ತೆ, ಅದರಿಂದ ಏನೇನಾಗುತ್ತೆ ಅನ್ನೋಂಥ ಕಾನ್ಸೆಪ್ಟ್ ಮೇಲೆ ಹೋಗುತ್ತೆ. ಸೊ ಡೆಫಿನೆಟ್ಲಿ ಈ ಥರ ಕಾನ್ಸೆಪ್ಟ್ಗಳು ಅಂದರೆ ಏನು ಬೇಸಿಕಲಿ ನಾವೇನು ಅಜ್ಜಿ ಕತೆ ಅಂತ ಏನು ಹೇಳ್ತೀವಿ, ಅಜ್ಜಿ ಕತೆ ಆ ಥರ ಒಂದು ಗ್ರಿಪ್ಪಿಂಗ್ ಕತೆ, ಅದಕ್ಕೆ ವಿಜುವಲ್ ಟ್ರೀಟಾಗಿ ಕೊಡ್ತಾಯಿದ್ದೀವಿ. ಸೊ ಡೆಫಿನೆಟ್ಲಿ ಅದು ಎಲ್ಲರೂ ಮನಸ್ಸು ಮುಟ್ಟೋದಕ್ಕೆ ಆ ಥರ ಕತೆಗಳು ಭಾಳ ಈಸಿ ಅನಿಸುತ್ತೆ. ಈಗ ಸಣ್ಣ ವಯಸ್ಸಲ್ಲಾಗಲಿ ನಾವೆಲ್ಲರೂ ಅಜ್ಜಿ ಕತೆ ಕೇಳ್ಕೊಂಡು, ನಾನಂತೂ ಅಜ್ಜಿ ಕತೆ ಕೇಳ್ಕೊಂಡೇ ಮಲಗ್ತಾಯಿದ್ದೆ. ನಾನು ಇಲ್ಲಾಂದರೆ ಕತೆ ಇಲ್ಲಾಂದರೆ ಮಲಗ್ತಾನೆ ಇರಲಿಲ್ಲ, ಅಷ್ಟು ಕತೆಗಳು ಹುಚ್ಚು ನನಗೆ. ಸೊ ಅವಾಗೆಲ್ಲ ಕೇಳ್ತಿದ್ದ ಕತೆಗಳೇ ಅಂಥದ್ದು. ಆ ಕತೆಗಳು ಇವತ್ತಿನ ಕಮರ್ಷಿಯಲ್ ಸಿನಿಮಾ ಬಂದು ಎಲ್ಲೋ ಈ ಹಳೆ ನಮ್ಮ ಸಿನಿಮಾಗಳಿತ್ತು, ಗೆಲ್ತಿದ್ದ ಸಿನಿಮಾಗಳು, ಕಾದಂಬರಿ ಆಧಾರಿತ ಸಿನಿಮಾಗಳು, ಬುಕ್ ಆಧಾರಿತ ಸಿನಿಮಾಗಳು, ಅಥವಾ ಎಕ್ಸ್ಟ್ರೀಮ್ಲಿ ಸ್ಟೋರಿ ಬೇಸ್ಡ್ ಸಿನಿಮಾಗಳು. ಆ ಸ್ಟೋರಿಲೇ ಒಂದು ಇದಿತ್ತು, ಒಂದೊಂದು ಕಂಟೆಂಟ್ ಇತ್ತು. ಇವತ್ತಿಗೂ ನಮ್ಮ ಅಣ್ಣವ್ರು ಎಷ್ಟೋ ಸಿನಿಮಾಗಳನ್ನ ನಾವು ಯೋಚನೆ ಮಾಡಿದ್ರೆ ಅಬ್ಬಾ ಆ ಕಾಲಕ್ಕೆ ಅಂಥ ಸಿನಿಮಾಗಳು ಮಾಡಿದ್ರಲ್ಲ ಅಂತ, ಕಾನ್ಸೆಪ್ಟೇ ಅಷ್ಟು ಚೆನ್ನಾಗಿರ್ತಿತ್ತು ಸರ್. ಸೊ ಈ ಕಾದಂಬರಿ ಆಧಾರಿತ ಸಿನಿಮಾಗಳ ಮೇಲೆ ನನಗೆ ತುಂಬ ಒಲವಿತ್ತು. ಈ ಸಿನಿಮಾನೂ ಅದೇ ತೂಕ ಇದೆ. ಒಂದು ಕಾದಂಬರಿ ಆಧಾರಿತ ಸಿನಿಮಾ ಹೇಗೆ ಬರುತ್ತೆ ಅದೇ ತುಂಬ ಫ್ರೆಶ್ ಇದೆ. ಆ ಬೇಸಿಕ್ ಏನು ಎಲಿಮೆಂಟ್ಸ್ ಇದೆ ಅದು ಯಾವುದನ್ನು ಬಿಟ್ಕೊಡದೆ ಫ್ರೆಶ್ ಆಗಿದೆ. ಸೊ ಡೆಫಿನೆಟ್ಲಿ ಈ ಸಿನಿಮಾ ಕೂಡ ಜನರ ಮನಸ್ಸು ಮುಟ್ಟುತ್ತೆ ಅನ್ನೋಂಥ ನಂಬಿಕೆ ಇದೆ ನಮಗೆ. ಜೊತೆಗೆ ಈ ಚಿತ್ರಗಳ ಒಂದು ಟೈಟ್ಲ್ಗಳನ್ನು ನೋಡಿದೆ, ಫಾರ್ ಎಕ್ಸಾಂಪಲ್ ದಯವಿಟ್ಟು ಗಮನಿಸಿ, ಹೌದು, ಕಾಣೆಯಾದವ್ರ ಬಗ್ಗೆ ಪ್ರಕಟಣೆ, ಅಲ್ಲೇ ಡ್ರಾ ಅಲ್ಲೇ ಬಹುಮಾನ, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ನೋಡಿ, ಸೋ ಸ್ವೀಟ್. ಅಂದರೆ ಅದು ಕೂಡ ನಡುವೆ ಅಂತರವಿರಲಿ, ನಡುವೆ ಅಂತರವಿರಲಿ. ಅಂದರೆ
ಈಗಿನ ಆಡಿಯನ್ಸ್ಗೂ ಕೂಡ ಕನೆಕ್ಟ್ ಆಗೋದಕ್ಕೆ ಬೇಕಾದಂತಹ ಅತ್ಯಂತ ಸಾಮಾನ್ಯ ಪದಗಳನ್ನೇ ಇಟ್ಕೊಂಡು ಟೈಟ್ಲ್ ಇಡುವಂತಹ ಒಂದು ಪರಂಪರೆ ಶುರು ಆಗಿದೆ ಈಗ. ಈಗ ಒಂದು ಅಪಾಯವಿದೆ ಎಚ್ಚರಿಕೆ ಅಂತಂದಾಗ ನನ್ನ ತಲೆಯಲ್ಲಿ ಒಂದು 10 ವಿಚಾರ ಓಡುತ್ತೆ. ಫಾರ್ ಎಕ್ಸಾಂಪಲ್ ಅಂದರೆ ನೋಡುವಂತಹ ದೃಷ್ಟಿಕೋನ ಚೇಂಜ್ ಆಗುತ್ತೆ, ಮತ್ತು ಆ ಯೋಚನಾ ಲಹರಿ ಚೇಂಜ್ ಆಗುತ್ತೆ. ಸಮಥಿಂಗ್ ಏನೋ ಇದೆ ಗುರು ಅನ್ನುವಂತಹ ಟಾಕ್ ಶುರು ಆಗುತ್ತೆ. ಮೇಲಾಗಿ ನಿಮ್ಮ ಕಮೆಂಟ್ಸಲ್ಲಿ ನೋಡಿರ್ಬೋದು ನೀವು, ಅಂದರೆ ತುಂಬ ಜನ ಕಮೆಂಟ್ ಮಾಡ್ತಾ ಸಖತ್ತಿರುತ್ತೆ ಸಿನಿಮಾ ಅನ್ನುವಂತಹ ಮಾತನ್ನು ಆ ಪದಗಳನ್ನು ಬಳಸ್ತಾರೆ. ಅಂದರೆ ಬಿಫೋರ್ ರಿಲೀಸ್ ಸಿನಿಮಾ ನೋಡೋಕ್ಕಿಂತ ಮುಂಚೆನೇ ಜನ ಕನೆಕ್ಟ್ ಆಗ್ತಾರೆ. ಈ ಒಂದು ಕನೆಕ್ಟಿವಿಟಿ ಫ್ಯಾಕ್ಟ್ರನ್ನ ಅಭಿ ಹೇಗೆ ರಿಸೀವ್ ಮಾಡ್ತೀರಿ, ಅದನ್ನು ಹೇಗೆ ಫೀಲ್ ಮಾಡ್ತೀರಿ? ಇಲ್ಲ ಸರ್, ಅದು ಅಂದರೆ ನೋಡಿ, ಈ ಅಪಾಯವಿದೆ ಎಚ್ಚರಿಕೆ ಯಾವ ಸಿನಿಮಾ ಮಾಡ್ತಿದ್ದೀಯ ಅಂತ ನನಗೆ ಯಾರಾದ್ರು ಕೇಳಿದ್ರೆ ಅಪಾಯವಿದೆ ಎಚ್ಚರಿಕೆ ಸಿನಿಮಾದ ಯಾವುದೋ ಅಂತಾರೆ, ಅಪಾಯವಿದೆ ಎಚ್ಚರಿಕೆ ಅಂತ, ಹೌದಾ ಅಂತ ಅವನ ಮುಖದಲ್ಲಿ ಒಂದು ಸಣ್ಣ ಸ್ಮೈಲ್ ಇರುತ್ತೆ. ಯಾರೂ ಅದನ್ನು ಹೌದಾ ಅಂತ ರಿಸೀವ್ ಮಾಡಲ್ಲ. ಅಂದರೆ ಈಗ ಯೂಶ್ವಲಿ ಸಿನಿಮಾಗಳ ಟೈಟ್ಲ್ ಅಂತ ಬಂದಾಗ ಹೆಸರನ್ನೇ ಟೈಟ್ಲಾಗಿ ಇಡುವಂಥದ್ದು ಇರುತ್ತೆ. ಈಗ ನನ್ನ ಅಭಿ ಅಂತ ಪಿಕ್ಚರ್ ಹೆಸರು ಅಂತಂದರೆ, ಅಥವಾ ವಿಕಾಸ್ ಅಂತ ಪಿಕ್ಚರ್ ಹೆಸರು ಅಂತಿದ್ರೆ ವಿಕಾಸ ಅಷ್ಟೇ. ಅಪಾಯವಿದೆ ಎಚ್ಚರಿಕೆ ಅಂತ ಅದನ್ನು ಕೇಳುವಾಗ ಅವನ ತಲೆ 2 ಸೆಕೆಂಡ್ಗಾದ್ರೂ ಯೋಚನೆ ಮಾಡ್ತದನ್ನು ಏನಿರ್ಬೋದು ಅಂತ ಹೇಳಿ. ಯೋಚನೆ ಮಾಡಿದ ಕೆಲವರು ಕೇಳಿದ್ದಾರೆ ಯಂತ್ರ ಬಗ್ಗೆ ಕತೆ ಅಂತ, ಕೆಲವರು ಯೋಚನೆನಾದರೂ ಮಾಡಿದಾರಲ್ಲ, ಹಂಗಾದ್ರೂ ಆಗಲಿ ಅನ್ನೋದು ನನ್ನ ಉದ್ದೇಶ. ಆಮೇಲೆ ಯಾರು ಇಲ್ಲ ಅಂದ್ರೆ ಒಂದು ಮಾತು ಕೇಳ್ತಾರೆ, ಅಪಾಯದ ಎಚ್ಚರಿಕೆ ಅಂದ ತಕ್ಷಣ ಯಾರಿಗೆ ನಮ್ಮನ್ನೇ ಕಿಂಡಲ್ ಮಾಡಿದ್ದಾರೆ ಸುಮಾರು ಜನ. ಇವರಿಗೆ ಕೇಳ್ತಾರೆ, ಯಾರು ಪ್ರೊಡ್ಯೂಸರ್ಗ ಅಂದ್ರೆ ಅಟ್ಲೀಸ್ಟ್ ಟಾಂಗ್ ಆದ್ರೂ ಕೊಡ್ತಾ ಇದಾರಲ್ಲ, ಅಂದ್ರೆ ಆ ಟೈಟಲ್ ಮಾತಾಡಿಸ್ಬೇಕು ಅನ್ನೋಂಥದ್ದೇ ಇಂಪಾರ್ಟೆಂಟ್. ನಾನು ರೀಸೆಂಟ್ ಆಗಿ ಅದೊಂದು ಇನ್ಸಿಡೆಂಟ್ ಹೇಳ್ತಿದ್ದೆ. ಯಾರೋ ಒಬ್ರು ಹೀಗೆ ಅಭಿಮಾನಿಗಳು ಯಾರೋ ಹಣೆ ಧಾರಾವಾಹಿ ನೋಡಿ ಏನೋ ಮಾತಾಡ್ತಿರ್ಬೇಕು, ಸರ್ ಸಿನಿಮಾ ಮಾಡಿ ಸರ್, ನೀವು ಸಿನಿಮಾ ಮಾಡ್ಬೇಕು ಸರ್ ನೀವು. ಹೇಳಿದೆ, ಮಾಡಿದ್ದೀನಿ ಸರ್, ನನ್ನ ಸಿನಿಮಾ ಬರ್ತಾಯಿದೆ, ಇನ್ನೊಂದು ಎರಡು ತಿಂಗಳಲ್ಲಿ ಬರುತ್ತೆ, ಅಪಾಯವಿದೆ ಎಚ್ಚರಿಕೆ ಅಂತ. ಯಾವ್ದು ಸರ್ ಅಪಾಯವಿದೆ ಎಚ್ಚರಿಕೆ ಅಂತ? ಆವಾಗ ಯಾವ ಕಂಟೆಂಟು ರಿಲೀಸ್ ಆಗಿಲ್ಲ, ಅಂದರೆ ಟೈಟಲ್ ಆಗಲಿ ಯಾವುದೇ ಕಂಟೆಂಟ್ ರಿಲೀಸ್ ಆಗಿಲ್ಲ. ಅಪಾಯದ ಎಚ್ಚರಿಕೆ ಪ್ರಮೋಷನ್ನೇ ಶುರುವಾಗಿಲ್ಲ, ಒಂದು 2.5-3 ತಿಂಗಳಿಂದ. ಅವನಿಗೆ ಹೇಳ್ತೀನಿ ನಾನು ಅಪಾಯವಿದೆ ಎಚ್ಚರಿಕೆ ಅಂತ. ಸರ್ ಅಪಾಯವಿದೆ ಎಚ್ಚರಿಕೆ ಹೀರೋ ನೀವಾ ಅಂತ. ನಾನು ಹೌದು ಅಂತ. ಸೂಪರ್ ಸರ್, ಅಪಾಯದ ಎಚ್ಚರಿಕೆ ನಾನು ಕೇಳಿದ್ದೀನಿ ಸರ್ ಅಂತ. ನಾನು ಯಪ್ಪ ಏನು ಕಂಟೆಂಟ್ ಪ್ರಮೋಷನ್ ಏನೂ ಶುರು ಮಾಡಿಲ್ಲ, ಆಗಲೇ ಇವನು ಕೇಳಿದಾನಲ್ಲ ಅಂತ. ಬಟ್ ವಿಷಯ ಏನಂದರೆ ನನಗೆ ಆಮೇಲೆ ರಿಯಲೈಸ್ ಆಯಿತು, ಅಪಾಯವಿದೆ ಎಚ್ಚರಿಕೆ ಅನ್ನೋಂಥದ್ದು ಒಂದು ಭಾಳ ಕಾಮನ್ ಟರ್ಮ್. ಅದು ಕೇಳಿಸಿದ ತಕ್ಷಣ ನನಗಿದು ಗೊತ್ತು ಅನ್ಸುತ್ತೆ. ಈಗ ನನಗೆ ಸಡನ್ ಆಗಿ ಯಾವುದೋ ಒಂದು, ಈಗ ಇವ್ರು ಹೇಳಿದ್ರು ನನ್ನ ಹೆಸರು, ಈಗ ನನ್ನ ಸಿನಿಮಾದಲ್ಲಿ ನನ್ನ ಹೆಸರಲ್ಲೇ ನಾನೊಬ್ಬ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಆಗಿ ದೊಡ್ಡ ಪ್ರೊಡ್ಯೂಸರ್, ನಾನು ಯಾರಾದ್ರೂ ಮಗ ಅಂದ್ಕೊಂಡು ನನ್ನ ಹೆಸರಲ್ಲೇ ಒಂದು ಲಾಂಚ್ ಮಾಡ್ಕೊಳ್ಳೋಣ ಮೊದಲನೇ ಸಿನಿಮಾ ಅಂದ್ಕೊಂಡು, ಈಗ ವಿಕಾಸ್ ಅಂತಲೇ ಸಿನಿಮಾ ಹೆಸರು ಇಟ್ಕೊಂಡು ನಾನು ಬಂದಿದ್ರೆ, ಆ ವಿಕಾಸ್ ಅನ್ನೋ ವರ್ಡ್ನ ಮಾರ್ಕೆಟ್ ಮಾಡೋದು ಎಷ್ಟು ಕಷ್ಟ ಅಂದರೆ, ಅದಕ್ಕೆ ಈಗೇನು ಮಾಡ್ತಾ ಇದೀವಿ ಇದ್ರ 10 ಪಾಲು 100 ಪಾಲು ಮಾಡಬೇಕಿತ್ತು. ನಿಜ. ಬಟ್ ಅಪಾಯದ ಎಚ್ಚರಿಕೆ ನಾವೇನು 2 ಪಾಲು ಮಾಡ್ತಾ ಇದ್ರೆ ಇನ್ನೊಂದು 2 ಪಾಲು ಎಲ್ಲೋ ಆ ಕಡೆಯಿಂದ ಸಪೋರ್ಟ್ ಬರುತ್ತೆ. ಯಾಕೆಂದ್ರೆ ಇಟ್ ಇಸ್ ಅ ಕಾಮನ್ ಟೈಟಲ್ ಆ್ಯಂಡ್ ನಮಗೆಲ್ಲ ಕನೆಕ್ಟ್ ಆಗುವಂಥ ಟೈಟ್ಲ್. ಮೊನ್ನೆ ತಾನೇ ಅದು ಇಂಟರ್ವ್ಯೂ ಹೇಳ್ತಾ ಇದ್ದೆ, ಅಪಾಯದ ಎಚ್ಚರಿಕೆ ಅನ್ನೋಂಥದ್ದು ಎಷ್ಟು ನಮ್ಮ ಸಿನಿಮಾ ಕನೆಕ್ಟ್ ಆಗುತ್ತೆ ಅಂದರೆ, ಈಗ ಪ್ರಾಬಬ್ಲಿ ಸಿನಿಮಾಗೂ ಭಾಳ ಕನೆಕ್ಟ್ ಇದೆ ಈ ಅಪಾಯದ ಎಚ್ಚರಿಕೆ ಅನ್ನೋಂಥದ್ದು. ಈಗ ಒಂದು ರೋಡ್ ಇರುತ್ತೆ, ಆ ರೋಡಲ್ಲೊಂದು ಡಿವಿಯೇಷನ್, ಸ್ಪೀಡ್ ಹೋಗಬೇಡಿ, ಅಪಾಯವಿದೆ ಎಚ್ಚರಿಕೆ ಅನ್ನ ಮಾಡಬೇಡಿ. ನಿಜ. ಬೆಟ್ಟಕ್ಕೆ ಹೋಗ್ತೀವಿ, ಬೆಟ್ಟದೊಂದು ಜಾಗದಲ್ಲಿ ಅಪಾಯದ ಎಚ್ಚರಿಕೆ, ಆ ಲೈನ್ ಕ್ರಾಸ್ ಮಾಡಬೇಡಿ ಅಂತಾರೆ. ಆ ಲೈನ್ ಕ್ರಾಸ್ ಮಾಡಿದ್ರೆ ಅಲ್ಲೇನೋ ಸಮಸ್ಯೆ ಇದೆ, ಹೋಗಬೇಡಿ ಏನಂಥದ್ದು. ಈಗ ಮಂಜುಮೇಲ್ ಬಾಯ್ಸ್ ಸಿನಿಮಾ ಸೇಮ್ ಕಾನ್ಸೆಪ್ಟ್, ಹೋಗಬೇಡಿ ಅಂದರೂ ಹೋಗ್ತಾರೆ, ಅಲ್ಲೊಂದು ಇನ್ಸಿಡೆಂಟ್ ಆಗುತ್ತೆ. ಒಂದು ಫಾಲ್ಸ್ ಇರುತ್ತೆ, ಆ ಫಾಲ್ಸಲ್ಲಿ ಎಲ್ಲ ಕಡೆ ಆಟ ಆಡಿ, ಬಟ್ ಅಲ್ಲೊಂದು ಸುಳಿ ಗಿಳಿ ಇರುವಂಥ ಒಂದು ಜಾಗ ಇರುತ್ತೆ, ಅಲ್ಲಿ ಬೋರ್ಡ್ ಇರುತ್ತೆ, ಅಪಾಯದ ಎಚ್ಚರಿಕೆ ಅಲ್ಲಿ ಹೋಗಬೇಡಿ. ಪ್ರತಿ ಕಡೆ ಅಪಾಯದ ಎಚ್ಚರಿಕೆ ಒಂದು ವಾರ್ನಿಂಗ್ ಕೊಡುತ್ತೆ, ಅದನ್ನು ಹೋಗಬೇಡಿ, ಅಲ್ಲಿ ಹೋದರೆ ಅಪಾಯ ಕಟ್ಟಿಟ್ಟು ಬುತ್ತಿ ಅಂತ. ಇದೇ ಕಾನ್ಸೆಪ್ಟ್ ನಮ್ಮ ಸಿನಿಮಾ ಸರ್. ನೀವು ಟ್ರೈಲರ್ ಗಮನಿಸಿದ್ರೆ ಅಲ್ಲ, ತಾತ ಹೇಳ್ತಾನೆ, ನಿಮ್ಮ ತಮ್ಮಯ್ಯ ಆ ಕಡೆ ತಲೆ ಕೂಡ ಹಾಕಬೇಡಿ, ಇದೇ ಅಪಾಯದ ಎಚ್ಚರಿಕೆ. ಅಲ್ಲಿಗೆ ಹೋದರೆ ಕಟ್ಟಿಟ್ಟ ಬುತ್ತಿ, ಸೇಮ್ ಕಾನ್ಸೆಪ್ಟ್. ನೀವು ಆ ಬೆಟ್ಟ ಹೋಗ್ತೀರಾ, ಅಲ್ಲಿ ನಾಳೆ ಇದೆ, ಇಲ್ಲೂ ಹೋಗ್ತೀರಾ, ಇಲ್ಲೊಂದು ಸುಳಿ ಇದೆ, ಅದಕ್ಕೆ ಹೋಗ್ತೀರಾ. ಇದು ಒಂದ್ಸಲ ಹೋದ್ಮೇಲೆ ಇದು ಒಂದಾದ್ಮೇಲೆ ಒಂದರಲ್ಲಿ ಸಿಕ್ಕಾಕೊಂಡು ಆ ಸುಳಿಯಿಂದ ಹೆಂಗೆ ಹೊರಗಡೆ ಬರ್ತಾರೆ ಅನ್ನೋಂಥದ್ದು ಸಿನಿಮಾ. ಜೊತೆಗೆ ರಾಧಾ ಅಂದರೆ ಫಾರ್ ಎಕ್ಸಾಂಪಲ್ ಸೀರಿಯಲ್ಸ್ಗಳಾಯಿತು, ಸಿನಿಮಾಗಳಾಯಿತು, ವೆನ್ ಇಟ್ ಕಮ್ಸ್ ಟು ಅಪಾಯದ ಎಚ್ಚರಿಕೆ ಅಂದರೆ ಈ ಪಾತ್ರನ ನೀವು ಮಾಡುವಾಗ ನಿಮಗೆ ಗೊತ್ತಾಗಿರುತ್ತೆ, ಗುರು ಇದು ಈ ಪಾಯಿಂಟಲ್ಲಿ ಟ್ರಿಗರ್ ಆಗುತ್ತೆ ಆಡಿಯನ್ಸ್ನ, ಅಂದರೆ ಆಡಿಯನ್ಸಿಗೆ 100% ಪಕ್ಕ ಪೈಸಾ ವಸೂಲು ಸಿನಿಮಾ ಆಗುತ್ತೆ, ನನ್ನ ಪಾತ್ರದ ಮೂಲಕ ಹಿಂಗಾಗುತ್ತೆ. ಈ ಥರದ ಯೋಚನೆಗಳು ಶೂಟಿಂಗ್ ಮಾಡುವಾಗ ಬರ್ತಾ ಇರ್ತವೆ. ಆ ಥರದ ಒಂದೊಂದು ಇನ್ಸಿಡೆಂಟ್ಗಳ ಬಗ್ಗೆ ಮಾತಾಡಿದ್ದಾರೆ. ಶೂಟಿಂಗ್ ಮಾಡುವಾಗ ನನಗೆ ಆ ಥರದ್ದು ಥಾಟ್ಸ್ ಬಂದಿಲ್ಲ, ಬಟ್ ಸಿನಿಮಾ ನಾನು ನೋಡುವಾಗ ಆ ಥರ ಬಂದಿದ್ದುಂಟು. ಅದನ್ನು ನಾನಿಲ್ಲಿ ಹೇಳೋಕ್ಕಾಗಲ್ಲ, ನೀವು ಥಿಯೇಟರ್ಗೆ ಹೋಗಿ ನೋಡಬೇಕು.
ಅಂದರೆ ಪಾರ್ಟ್ ಅಂದರೆ ಅದು ಕಾಡಿಂದು ಏನು ಸೀನ್ಸ್ಗಳು ಬರುತ್ತಲ್ಲ ಅಲ್ಲಿ ಹಾಗೆ ಅನಿಸ್ತು. ಏಕೆಂದರೆ ಸ್ಟಾರ್ಟಿಂಗಲ್ಲಿ ಜನ ನೋಡ್ತಾ ನೋಡ್ತಾ ಓಕೆ ಇದೊಂದು ಕಾಮಿಡಿ ಬೇಸ್ಡ್ ಆಗಿದೆ ಅನಿಸುತ್ತೆ ಸ್ಟಾರ್ಟಿಂಗಲ್ಲಿ, ಆಮೇಲೆ ಒಂದು ರೊಮ್ಯಾನ್ಸ್ ಬರುತ್ತೆ, ಆಮೇಲೆ ಎಲ್ಲೋ ಒಂದು ಸ್ಟೋರಿ ಹೋಗುತ್ತೆ, ಅದೆಲ್ಲ ಆಗ್ತಾ 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 ಕಡೆಗೆ ಒಂದು ಕಾಡೊಳಗಡೆ ಏನು ಎಂಟರ್ ಆಗ್ತಾರೆ ಆವಾಗ ಬೇರೆಯೇ ಒಂದು ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಆವಾಗ ನನಗೆ ಓಕೆ ಇಲ್ಲಿ ಟ್ರಿಗರ್ ಮಾಡುತ್ತೆ ಜನರನ್ನ ಅಂತ ಹೇಳಿ ನನಗೆ ಅನಿಸಿದುಂಟು. ಮೇಲಾಗಿ ರವಿಚಂದ್ರನ್ ಅವರು ಒಂದು ಮಾತು ಅಂದರೆ ಸುಮಾರು ಸಲ ಅವ್ರು ಹೇಳುವಂಥ ಮಾತು ಅಂದರೆ ಎಲ್ಲ ಯಂಗ್ಸ್ಟರ್ಗಳಿಗೂ ಅದು ಪ್ರತಿ ಸಿನಿಮಾ ಮಾಡಿದಾಗ ಒಂದು ದೊಡ್ಡ ಎನರ್ಜಿ ಬೂಸ್ಟಾಗಿ ಸಿಗಲಿ ಅಂತ ಅವ್ರು ಹೇಳ್ತಾ ಇರ್ತಾರೆ. ಅದನ್ನು ನಾನು ನಿಮ್ಗೆ ನೆನಪಿಸ್ತೀನಿ. ಸಿನಿಮಾಗಳು ಎಷ್ಟು ದುಡ್ಡು ಮಾಡ್ತು ಎಷ್ಟು ದುಡ್ಡು ಮಾಡಲಿಲ್ಲ ಅನ್ನೋದಕ್ಕಿಂತಲೂ ಸಿನಿಮಾಗೆ ಕತೆ ಬರೆಯುವಂಥವ್ರು, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುವಂಥವ್ರು, ಸಿನಿಮಾಗಾಗಿ ಕೆಲಸ ಮಾಡುವಂಥವ್ರು ನಿರಂತರವಾದ ಪ್ರಕ್ರಿಯೆಯಲ್ಲಿ ತೊಡ್ಕೋಬೇಕು ನಿಮ್ಮನ್ನು ನೀವು. ಅಂದಾಗಲೇ ನಿಮ್ಮಿಂದ ಒಂದು ಬೆಸ್ಟ್ ಔಟ್ಪುಟ್ ಬರೋಕ್ಕೆ ಸಾಧ್ಯ. ಹೌದು. ಇದಕ್ಕೆ ನಿಮ್ಮ ಎಲ್ಲ ರಿಯಾಕ್ಷನ್ ಏನು ಅಂತ? ಅಂದರೆ ನಾನು ಮೊನ್ನೆ ಯಾರೋ ದೊಡ್ಡ ಹಿರಿಯರು ಒಂದು ಮಾತು ಕೇಳಿದೆ ಅದನ್ನೇ ಏನಂದರೆ, ನೀನು 10 ಕಡೆ ಗುಂಡಿ ತೆಗಿಯೋ ಬದಲು 10 ಕಡೆ ಗುಂಡಿ ತೆಗೆದ್ಬಿಟ್ಟು ಎಲ್ಲೂ ನೀರು ಬರ್ತಾ ಇಲ್ಲ ಅಂತ ಹೇಳೋ ಬದಲು ಒಂದೇ ಕಡೆ ತೆಗೆದು ನೀರು ಬಂದೇ ಬರುತ್ತೆ ಅಲ್ಲ. ಸೊ ಸಿನಿಮಾ ಪ್ರಕ್ರಿಯೆ ಯಾವತ್ತೂ ಹಾಗೆ ಸರ್. ಈಗ ನಂದು 8-9 ವರ್ಷ ನಾನು ಈ ಸಿನಿಮಾದಲ್ಲಿ ತೊಡಸ್ಕೊಂಡಿರೋದು. ಹೀರೋ ಇವಾಗ ಅವ್ರ ಅಣ್ಣಯ್ಯ ಅಂತ ಫೇಮಸ್ ಅಲ್ವಾ, ನಮ್ಮ 3-3.5 ವರ್ಷ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಈಕೆ ಕೂಡ ಒಂದು 2 ವರ್ಷ ಕೊಟ್ಟಿದ್ದಾರೆ ಅಲ್ವಾ. ಅಂದರೆ ಈಗ ಒಂದು ಡೈವರ್ಷನ್ ತೊಗೊಳೋದಕ್ಕೆ ಅಂದರೆ ಅಥವಾ ಏನಂತಾರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬರೋದಕ್ಕೆ ಅಥವಾ ಅದನ್ನು ಯಾವುದೋ ಒಂದು ಪ್ರೊಸೆಸ್ ಅಲ್ಲೇ ನಿಲ್ಲೋದಕ್ಕೆ ತುಂಬ ಕಾರಣಗಳು ಬರುತ್ತೆ ಸರ್. ಅದನ್ನೆಲ್ಲ ಯಾರು ಬುದ್ಧಿವಂತಿಕೆಯಿಂದ ಮೆಟ್ಟು ನಿಲ್ತಾನಲ್ಲ ಅವನಿಗೆ ಮಾತ್ರ ಸಕ್ಸಸ್ ಹಿಡಿಯೋದಕ್ಕೆ ಸಾಧ್ಯ ಅನ್ನೋದು ನನ್ನ ಅಭಿಪ್ರಾಯ. ಆ್ಯಂಡ್ ನನ್ನ ಟೀಮ್ ಇದೆಯಲ್ಲ ಸರ್, ನಾನು ಸುಮ್ಮನೆ ಇದು ಏನು ಉತ್ಪ್ರೇಕ್ಷೆಗಲ್ಲ, ನಿಜವಾಗಲೂ ನನ್ನ ಪ್ರೊಡ್ಯೂಸರಿಂದ ಹಿಡಿದು ನನ್ನ ಮ್ಯೂಸಿಕ್ ಡೈರೆಕ್ಟರ್ ಸುನಾದ್ ಗೌತಮು, ನಮ್ಮ ಹರ್ಷಿತ್ ಎಡಿಟರು, ನನ್ನ ಮೇಜರು ನಮ್ಮ ಗುರುಪ್ರಸಾದ್ ಅಂತ ನಮ್ಮ ಅಸೋಸಿಯೇಟ್ ಡೈರೆಕ್ಟ್ರು ಪ್ರತ್ಯೇಕ್ ಶೆಟ್ಟಿಯಿಂದ ಹಿಡಿದು ಸರ್ ನನ್ನ ಇಡೀ DTS ಮಾಡೋ ಇಂಜಿನಿಯರ್ಸ್, ನನ್ನ ಇಡೀ ಟೀಮು ನನಗೆ ತುಂಬ ಸಪೋರ್ಟಿವ್ ನಿಲ್ತು ಸರ್. ಅಂದರೆ ನನ್ನ ನೇಚರ್ನ ನಂಬ್ತೀನಿ ಸರ್, ಯೂನಿವರ್ಸ್ನ. ನಾನೇನೋ ಒಂದು ಒಳ್ಳೆ ಥಾಟ್ ಇಟ್ಕೊಂಡು ಹೋಗ್ತಾ ಇದ್ದೀನಲ್ಲ, ಸೊ ನನಗೆ ಯೂನಿವರ್ಸ್ ಕೂಡ ಡಿಸೈಡ್ ಮಾಡಿಬಿಟ್ಟು ನೀನು ಅದು ಒಳ್ಳೇದು ಮಾಡ್ತಿದ್ದೆ ಅಂದ್ಬಿಟ್ಟು ಎಲ್ಲದನ್ನು ಒಳ್ಳೇದೇ ಕೊಡ್ತಾ ಹೋಗ್ತಾ ಇದೆ. ಎಲ್ಲ ಟೆಕ್ನಿಷಿಯನ್ ಆಗಲಿ ನನ್ನ ಆರ್ಟಿಸ್ಟಲ್ಲಿ ಸರ್ ನನ್ನ ಸಿನಿಮಾನ ಒಂದು 50-70 ಜನ ನೋಡಿದ್ದಾರೆ ಸರ್ ಇದುವರೆಗೂ. 50-70 ಜನ ಅಂದರೆ ಬೇರೆ ಬೇರೆ ಕಾರಣಗಳು ಇವ್ರಿಗೆ ತೋರಿಸ್ಬೇಕಾಗಿ ಬರುತ್ತೆ. ನನಗೆ ಎಲ್ಲರೂ ಫಸ್ಟ್ ಬಂದು ಹೇಳೋದು ಇದು ಸರ್, ಆರ್ಟಿಸ್ಟ್ಗಳು ಪ್ರತಿಯೊಬ್ಬರು ಅದ್ಭುತವಾಗಿ ನಟಿಸಿದ್ದಾರೆ ಅಂತ. ಆಯಿತಾ, ತುಂಬ ಜನ ಬಂದು ನಿನ್ನ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇದೆ ಕಣೋ ನಿನ್ನ ಸಿನಿಮಾ ಅಂತ, ತುಂಬ ಜನ DOP ಅವ್ರು ತುಂಬ ಚೆನ್ನಾಗಿದೆ ಅಂತ, ತುಂಬ ಜನ ಮ್ಯೂಸಿಕ್ ಚೆನ್ನಾಗಿದೆ ಅಂತ. ಆಯಿತು ಸರ್, ನನಗಿದೆಲ್ಲ ಕೇಳಿದಾಗ ಮತ್ತು ಪರ್ಫೆಕ್ಷನ್ ಅಷ್ಟು ಚೆನ್ನಾಗಿದೆ, ತುಂಬ ಎಂಗೇಜ್ ಮಾಡ್ತೀಯ ಅಂತ ಈ ಥರದ್ದೆಲ್ಲ ವಿಮರ್ಶೆಗಳು ಬಂತಲ್ಲ ಸರ್. ಸಣ್ಣ ಪುಟ್ಟದಿರುತ್ತೆ, ನಂಗೆ ಹಂಗೆ ಅನಿಸ್ತು ಹಿಂಗೆ ಅನಿಸ್ತದೆ, ಅವೆಲ್ಲನೂ ಹೊರತುಪಡಿಸಿ ಹೌದು ಹಂಗೆ ಹೊರತುಪಡಿಸಿ ನನ್ನ ಹತ್ರ ಬಂದು ಹೇಳಿದಾಗ ಪರ್ಫೆಕ್ಟ್ ಡೈರೆಕ್ಟ್ ಏನೋ ಮಾಡಿದ್ದೀನಲ್ಲ ಅಂತ. ಆಮೇಲೆ ಈ ಕಾಮನ್ ಏನು ಅಂತಂದರೆ ಎಲ್ಲರೂ ಹೇಳೋದು, ಇವನ್ ಈ ಸೂರಿ ಫ್ರೆಂಡ್ಸ್ ವಿಕಾಸ್ ಫ್ರೆಂಡ್ಸ್ ಕೂಡ ಹೇಳಿದ್ದೇನೆಂದರೆ ಫಸ್ಟ್ ಸಿನಿಮಾ ಡೈರೆಕ್ಷನ್ ಮಾಡಿದ್ದೀರಾ ನೀವು ಅಂತ ಅನಿಸಲ್ಲ. ಅಂದರೆ ತುಂಬ ಕೃಷಿ ಮಾಡಿ, ಅಂದರೆ ತುಂಬ ವ್ಯವಸಾಯ ಮಾಡಿ ಒಂದು ಸಿನಿಮಾದಲ್ಲಿ ಕೆತ್ತನೆ ಮಾಡಿ ತುಂಬ ಟೈಮ್ ತೊಗೊಂಡು ಏನೋ ಒಂದು ಪಕ್ವತೆ ಮಾಡಿದಾಗ ಒಬ್ಬ ಡೈರೆಕ್ಟ್ರಿಗೆ ಒಂದು ಇದು ಬರುತ್ತಲ್ಲ, ಒಂದು ಮೆಚುರಿಟಿ ಬರುತ್ತಲ್ಲ, ಹಾಗೇನೋ ಅನಿಸುತ್ತೆ ಅಂತ. ಇದು ನಂದಲ್ಲ, ಅವ್ರ ಕಡೆಯಿಂದ ಅನಿಸ್ತಾ ಓಕೆ ಸಾರ್ಥಕ ಆಯಿತು ಗುರು, ನಾನು 8 ವರ್ಷ ಒಂದೇ ಸಿನಿಮಾ ಮೇಲೆ ಹಾಕಿದ್ದಕ್ಕೆ ಸಾರ್ಥಕ ಆಯಿತು ಗುರು ಅಂತ. ಆ ಸಣ್ಣ ಸಾರ್ಥಕತೆ ಇದೆ. ಸೊ ಅದಕ್ಕೆ ಮಾರ್ಕ್ಸ್ ಕೊಡಬೇಕಾಗಿರೋ ಆಡಿಯನ್ಸೇ. ಮತ್ತೆ ನಾವು ಯಾರೇ ವಿಮರ್ಶೆ ಮಾಡೋರು, ನಮ್ಮ ಸ್ನೇಹಿತರು, ನಮ್ಮ ಬಂಧು ಬಳಗ ಹೋಗೋದನ್ನು ನಾವು ಕನ್ಸಿಡರೇ ಮಾಡೋಕ್ಕಾಗಲ್ಲ. ಅದಕ್ಕೆ ಅಂತ ಆಡಿಯನ್ಸ್ ಇದ್ದಾರೆ, ಕರ್ನಾಟಕದ ಕನ್ನಡಿಗರಿದ್ದಾರೆ, ಒಂದು ಅಪ್ಪಟ ಕನ್ನಡ ಸಿನಿಮಾ ಸರ್. ಅವ್ರು ಬಂದು ಎಷ್ಟು ಮಾರ್ಕ್ಸ್ ಕೊಟ್ಟರು ನಾವು ತಗೊಳ್ಳೋಕೆ 10 ಕೊಟ್ಟರು ತಗೊಳ್ತೀವಿ, 12 ಕೊಟ್ಟರು ತಗೊಳ್ತೀವಿ, 2 ಕೊಟ್ಟರು ತಗೊಳ್ತೀವಿ. ನೀವೇನು ರಿಯಾಕ್ಟ್ ಮಾಡ್ತೀರಾ ರವಿ ಸರ್ ಮಾತಿಗೆ? ರವಿ ಸರ್ ಮಾತು ತುಂಬ ಚೆನ್ನಾಗಿರೋ ಮಾತದು. ನೀವು ಹೇಳಿದ ತಕ್ಷಣ ನನಗದು ಟ್ರಿಗರ್ ಆಯಿತು ಓಹ್ ಅಂತ. ಯಾಕಂದರೆ ನಾನು ಹೇಳಿದ್ನಲ್ಲ ನಿಮಗೆ, ಸುಮಾರಿಗೆ ಏನಾಯಿತು, ನಾನು ತುಂಬ ಗ್ಯಾಪ್ ಆಗ್ತಿತ್ತು. ಅಂದರೆ ಡೆಫಿನೆಟ್ಲಿ ಒಂದು ಹೊಸಬರಿಗೆ ನಮಗೇನು ಇಮಿಡಿಯೇಟ್ಲಿ ನಮಗೆ 100 ಸಬ್ಜೆಕ್ಟ್ಗಳಿರಲ್ಲ, 100 ಆಪ್ಷನ್ಗಳಿರಲ್ಲ. ನಾನು ಇದನ್ನ ಸೆಲೆಕ್ಟ್ ಮಾಡ್ತೀನಿ, ಇದಾದಮೇಲೆ ಅದು ಸೆಲೆಕ್ಟ್ ಮಾಡ್ತೀನಿ, ಇದು ಸೆಲೆಕ್ಟ್ ಮಾಡ್ತೀನಿ ಅನ್ನೋಂಥದ್ದು ಬರಲ್ಲ. ನಮಗೆ ನಾವು ಒದ್ದಾಡಬೇಕು, ಒಂದು ಆಪರ್ಚುನಿಟಿ ಎಲ್ಲೋ ಹುಟ್ಟಬೇಕು ಅನ್ನೋದಕ್ಕೋಸ್ಕರ ಒದ್ದಾಡಬೇಕು. ಅದೇ ಥರ ಒದ್ದಾಡಿಕೊಂಡು ಒಂದು ಸಿನಿಮಾ ಆಯಿತು, 2 ಸಿನಿಮಾ ಆಯಿತು, ಆಯಿತಾ. ಅದಾದಮೇಲೆ ಫೇಲ್ ಆದಾಗ ಪರವಾಗಿಲ್ಲ, ಇನ್ನೊಂಚೂರು ಒದ್ದಾಡಿದ್ರೂ ಪರವಾಗಿಲ್ಲ, ಒಳ್ಳೆ ಸಬ್ಜೆಕ್ಟ್ಗೆ ವೆಯ್ಟ್ ಮಾಡೋಣ ಅನ್ನೋಂಥದ್ದಾಯಿತು. ಅಪಾಯದ ಎಚ್ಚರಿಕೆ ಆಯಿತು. ಅಪಾಯದ ಎಚ್ಚರಿಕೆ ಮುಗಿದ ಮೇಲೂ ಕೂಡ ನಾನೊಂದಷ್ಟು ಟೈಮು ಮತ್ತೆ ಇನ್ನೊಂದು ಸಬ್ಜೆಕ್ಟ್ಗೆ ವೆಯ್ಟ್ ಮಾಡ್ತಾಯಿದ್ದೆ. ಬಟ್ ಇದೆಲ್ಲದ್ರ ಮಧ್ಯೆಯಲ್ಲಿ ಏನಾಗ್ತಿತ್ತು ಅಂದರೆ, ನಾನು ನಿರಂತರ ಪ್ರಕ್ರಿಯೆಯಲ್ಲಿ ಇರಲಿಲ್ಲ. ಈಗ ನೀವು ಹೇಳ್ದಂಗೆ ಅಂದರೆ ಶೂಟಿಂಗ್ ಡೇಸ್ ಅಷ್ಟೇ. ಈಗ ಇಡೀ 3 ಸಿನಿಮಾದ ನಾನು ತೊಗೊಂಡ್ರು, ನನ್ನ ಶೂಟಿಂಗ್ ಡೇಸ್ ಒಂದು 100, 120 ಡೇಸ್, 110 ಡೇಸ್ ಅಂದ್ಕೊಳ್ಳೋಣ. ಬಟ್ ಈ 3 ಸಿನಿಮಾ ಮಾಡೋಷ್ಟರಲ್ಲಿ ನಂದು 5.5 ವರ್ಷ ಹೋಗಿದೆ. ಅಲ್ಲಿಗೆ ನಾನು 1700-1800 ದಿವಸದಲ್ಲಿ 100 ದಿವಸ ಶೂಟಿಂಗ್ ಮಾಡಿದ್ದೀನಿ. 1700 ದಿವಸ ನಾನು ಏನು ಮಾಡಿದೆ ಅನಿಸ್ಬಿಡುತ್ತೆ ನನಗೆ. ಅಂದರೆ ಎಲ್ಲೋ ಮಾಡ್ತಾ ಇರ್ತೀನಿ, ನಾನು ಟ್ರೈ ಮಾಡಿರ್ತೀನಿ, ಎಲ್ಲಿಗೋ ಹೋಗಿರ್ತೀನಿ, ಪೋಸ್ಟ್ ಪ್ರೊಡಕ್ಷನ್ ಕೆಲಸಕ್ಕೂ ಎಲ್ಲಕ್ಕೂ ಓಡಾಡಿರ್ತೀನಿ, ಪ್ರೀ ಪ್ರೊಡಕ್ಷನ್ ಟೈಮಲ್ಲೂ ಅದಕ್ಕಿದಕ್ಕೆ ಓಡಾಡಿರ್ತೀನಿ. ಬಟ್ ನಾನು ಎಷ್ಟು ಕೆಲಸ ಮಾಡಿದ್ದೀನಿ, ಕ್ಯಾಮ್ರಾ ಫೇಸ್ ಮಾಡಿದ್ದೀನಿ, ನನ್ನ ಸ್ಕಿಲ್ಲನ್ನು
ನಾನು ಡೆವಲಪ್ ಮಾಡೋದಕ್ಕೆ 100 ದಿವಸ ಮಾತ್ರ ಕೊಟ್ಟಿದ್ದು ಅನ್ಸ್ಬಿಡ್ತು. ಅಯ್ಯಯ್ಯೋ ಹೌದಲ್ಲಪ್ಪ. ನನ್ನ ಪ್ರಶ್ನೆ ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಲ್ಲ ಹಾಗಾದ್ರೆ? ಇಲ್ಲ ಡಿಸ್ಟರ್ಬ್ ಮಾಡಿಲ್ಲ. ಇದು ಡಿಸ್ಟರ್ಬ್ ಮಾಡಿತ್ತು 7-8 ತಿಂಗಳ ಹಿಂದೆ. ಅಣ್ಣಯ್ಯ ಬಂತು. ಅಣ್ಣಯ್ಯ ಬಂದಾಗ ನಾವು ಇದು ಡಿಸ್ಕಷನ್ನ ತೊಗೊಂಡಿದ್ವಿ. ಅಣ್ಣಯ್ಯ ಬಂದಾಗ ಸಾಕಷ್ಟು ಡಿಸ್ಕಷನ್ ಮಾಡಿದ್ವಿ. ಅಂದರೆ ಒಂದು ಸುಮಾರು ಮಿತ್ಗಳಿದೆ ಸರ್. ಅಂದರೆ ಸೀರಿಯಲ್ ಮಾಡಿದವ್ರಿಗೆ ಬೈ ಚಾನ್ಸ್ ಅದು ಸಿನಿಮಾ ಬರಲ್ಲ ಅಥವಾ ಸಿನಿಮಾದಲ್ಲಿ ನಿಲ್ಲಲ್ಲ, ಅದು ಇದನ್ನಂತೂ ಸುಮಾರು ವಿಷಯಗಳಿದೆ, ಅಂದರೆ ಮಿತ್ಗಳಷ್ಟೇ. ಆ ಥಾಟ್ಗಳು ನನಗೂ ಇತ್ತು, ಅದೆಷ್ಟು ಸತ್ಯ ಆಗ್ಬೋದು, ಎಷ್ಟು ಸುಳ್ಳಾಗ್ಬೋದು ಅಂತ. ಅವತ್ತಿಗೆ ನಮಗೆ ಒಂದು ಪ್ರೇರಣೆ ಕೊಟ್ಟಿರೋದು ಇದೇ ಮಾತು. ಚೆನ್ನಾಗಿ ಮಾಡ್ತಾಯಿದ್ದೀರಾ, ನಿಮ್ಮ ಕೆಲಸನ ಕರೆಕ್ಟಾಗಿ ರೆಗ್ಯುಲರಾಗಿ ಮಾಡ್ತಾಯಿದ್ದೀರಾ, ಡೋಂಟ್ ವರಿ ಅಬೌಟ್ ಸಕ್ಸಸ್ ಫೇಲ್ಯೂರ್ ವಿಚ್ ಮೀಡಿಯಮ್. ಅದು ಸಕ್ಸಸ್, ಅದು ಸಿನಿಮಾ ಆಗಲಿ, ಸೀರಿಯಲ್ ಆಗಲಿ, ವೆಬ್ ಸೀರೀಸ್ ಆಗಲಿ, ಶಾರ್ಟ್ ಫಿಲಮ್ ಆಗಲಿ, ಡೋಂಟ್ ವರಿ ಯಾವ ಫೀಲ್ಡು ಯಾವ ಸಕ್ಸಸ್ಸು ಅನ್ನೋಂಥದ್ದು. ನಮ್ಮ ಕೆಲಸ ನಮ್ಮನ್ನು ಮಾಡ್ತಾನೆ ಇರಬೇಕು ಅನ್ನೋಂಥದ್ದು ಆ ಡಿಸಿಷನಲ್ಲೇ ತೊಗೊಂಡಿರೋದು. ಇವತ್ತಿಗೂ ನನಗೆ ಗೊತ್ತು, ಈ ಕಂಟಿನ್ಯೂಸ್ಸು ನಾನು 5.5 ವರ್ಷದಲ್ಲಿ ಮಾಡಿರೋ ಶೂಟಿಂಗಿಂತ ಜಾಸ್ತಿ ಬರೀ ಅಣ್ಣಯ್ಯ ಸೇರಿದಲ್ಲಿ 6 ತಿಂಗಳಲ್ಲಿ ಮಾಡಿಬಿಟ್ಟಿದ್ದೀನಿ ಅಲ್ವಾ. ಅಷ್ಟು ಕ್ಯಾಮ್ರಾ ಫೇಸ್ ಮಾಡಿದ್ದೀನಿ. ಅದು ಇದು ನಾನು ಒಂದೇ ಅಂದ್ಕೊಂಡೆ, ಈ ಸೀರಿಯಲ್ ನನಗೆ ವರ್ಕ್ಶಾಪ್, ನನ್ನ ಸ್ಕಿಲ್ಲನ್ನು ಬೆಟರ್ ಮಾಡೋ ವರ್ಕ್ಶಾಪ್. ಎಲ್ಲ ಫ್ಲೇವರಲ್ಲಿ ಬೆಸ್ಟ್ ಆಗಬೇಕು ಅಷ್ಟೆ. ಆಡಿಯನ್ಸ್ ಸುಮ್ಮನೆ ಏನಕ್ಕೆ ಒಪ್ಕೋಬೇಕು ಸರ್? ಎಷ್ಟು ಜನ ನಾವು ಇಂಡಸ್ಟ್ರಿಯಲ್ಲಿ ಟ್ರೈ ಮಾಡ್ತಾಯಿದ್ದೀವಿ ಎಂತ ಅಂದರೆ, ದೊಡ್ಡ ಜನರ ಮಕ್ಕಳಿಂದ ಹಿಡಿದು ನಾವು ಸಣ್ಣ ಅಂದರೆ ತುಂಬ ಕಷ್ಟದಲ್ಲಿರುವಂಥವ್ರು ಕೂಡ ಎಲ್ಲರೂ ಕೂಡ ಇದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಷ್ಟು ಕಾಂಪಿಟೇಷನ್ ಇರೋ ಫೀಲ್ಡಲ್ಲಿ ನಮಗೆ ಯಾಕೆ ಸರ್ ಸಕ್ಸಸ್ ಸಿಗಬೇಕು ಅನ್ನೋಂಥದ್ದು ಇಲ್ಲ. ಸಕ್ಸಸ್ಸು ನಮಗೆ ಸಕ್ಸಸ್ ಸಿಗಬೇಕು ಅಂದರೆ ನಾವು ಆ ಸ್ಕಿಲ್ಲಲ್ಲಿ ಬೆಸ್ಟ್ ಇರಬೇಕು, ಜನರು ಇಷ್ಟ ಆಗಬೇಕು. ಸೊ ಎವ್ರಿ ಡೇ, ಇವತ್ತಿನ ದಿನಕ್ಕೆ ಎವ್ರಿ ಡೇ ಬೆಳಿಗ್ಗೆ ನಾನು ಶೂಟಿಂಗ್ ಹೋಗ್ಬೇಕಾದ್ರೆ ನಾನು ಒಂದೇ ಯೋಚನೆ ಮಾಡೋದು, ಇದರಲ್ಲಿ ನಾನು ಏನು ಕಲಿತೀನಿ ಇವತ್ತು ಬೆಳಿಗ್ಗೆ ಈ ಸೀನ್ಗಳಲ್ಲಿ. ಸೊ ಅದಕ್ಕೋಸ್ಕರ ನಾನು ಯಾವತ್ತೂ ನಾನು ಇದನ್ನು ಸೀರಿಯಲ್ಲು, ಇದು ಸಿನಿಮಾ, ಇದೊಂದು ಶಾರ್ಟ್ ಫಿಲಮು, ಇದೊಂದು ಆ್ಯಡು, ಇದೊಂದು ಜಸ್ಟ್ ಇಂಟರ್ವ್ಯೂ ಅಂತ ನಾನು ಕೊಡಲ್ಲ. ನಾನು ಏನೇ ಒಂದು ಕೆಲಸನ ಬೆಳಿಗ್ಗೆ ಬಂದು ಮಾಡಬೇಕಾದ್ರೆ ನಾನು ಇದರಿಂದ ಏನು ಕಲಿತೀನಿ, ಇದರಿಂದ ನಾನು ಏನು ಸ್ಕಿಲ್ ಬೆಟರ್ ಮಾಡ್ತೀನಿ, ಈ ಇಂಟರ್ವ್ಯೂಲಿ ನಾನು ಎಷ್ಟು ಬೆಟ್ರಾಗಿ ಮಾತಾಡ್ತೀನಿ, ನಾಳೆ ಇನ್ನೊಂದು ಇಂಟರ್ವ್ಯೂಲಿ ಇನ್ನೂ ಬೆಟ್ರಾಗಿ ಮಾತಾಡಬೇಕು. ಅದು ನನ್ನನ್ನು ನಾನು ಡೆವಲಪ್ ಮಾಡ್ತಾ ಹೋಗೋದು ಆ್ಯಸ್ ಅ ಪರ್ಸನ್. ಸೊ ಡೆಫಿನೆಟ್ಲಿ ಅದು ತುಂಬ ಒಳ್ಳೆ ಮಾತು. ನೀವು ಹೇಳಿದ ತಕ್ಷಣ ನಾನು ಹೇಳಿದ್ನಲ್ಲ, ರವಿ ಸರ್ ಹೇಳಿದ್ರು ಅನ್ನೋದು ಅದು ಟ್ರಿಗರ್ ಆಯ್ತು ನನಗೆ. ಅದು ಭಾಳ ಇಂಪಾರ್ಟೆಂಟ್. ಹೇಗಿದೆ ಮೈಂಡ್ಸೆಟ್ಟು ರಾಧಾಂದೀಗ? ಅಂದರೆ ಪ್ರತಿ ಸಿನಿಮಾ, ಪ್ರತಿ ಪಾತ್ರ ನೀವು ಎಂಜಾಯ್ಮೆಂಟ್ ಮಾಡಿರ್ತೀರ. ಫಾರ್ ಎಕ್ಸಾಂಪಲ್ ಜಸ್ಟಿಫೈ ಮಾಡಬೇಕು, ಬಟ್ ಅದ್ರ ಜೊತೆಗೆ ನನ್ನ ಸಿನಿಮಾ ಕರಿಯರ್ಗೂ ಅದು ಹೆಲ್ಪ್ ಆಗಬೇಕು ಅನ್ನೋಂಥ ನಿಟ್ಟಲ್ಲಿ ಪ್ರೀವಿಯಸ್ಸು ಮತ್ತು ಈಗಿನ ಅಪಾಯದ ಎಚ್ಚರಿಕೆ ರಿಲೀಸ್ಗೆ ರೆಡಿ ಇದೆ. ಮೈಂಡ್ಸೆಟ್ ಹೇಗಿದೆ? ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ರಾಧಾ? ಸ್ಟ್ರಾಂಗ್ ಆಗಿರಲೇಬೇಕು ಸರ್. ಯಾರಿಗೇ ಆಗಲಿ ಇವಾಗ ನೆಕ್ಸ್ಟು ರಿಲೀಸ್ ಇನ್ನೊಂದು 3-4 ಡೇಸಲ್ಲಿ ರಿಲೀಸ್ ಇದೆ ಅಂದಾಗ ಯಾರಿಗೇ ಆಗಲಿ ಅದೊಂದು ನರ್ವಸ್ನೆಸ್ ಕಾಡ್ತಾ ಇರುತ್ತೆ. ಆ್ಯಂಡ್ ಇಲ್ಲಿವರೆಗೂ ನಾನು ಮಾಡಿರೋ ಪ್ರಾಜೆಕ್ಟ್ಸ್ಗಳಲ್ಲಿ ದಿಸ್ ಇಸ್ ದ ಮೋಸ್ಟ್ ಸ್ಪೆಷಲ್ ಪ್ರಾಜೆಕ್ಟ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಏಕೆಂದರೆ ಇದಕ್ಕೆ ಎಲ್ಲರ ಹಾರ್ಡ್ ವರ್ಕ್ ಹಾಗೆ ಇದೆ, ಇದರ ಕತೆ ಹಾಗೆ ಇದೆ, ಇದ್ರ ಮೇಲೆ ಎಲ್ಲ ಎಷ್ಟು ಹೋಪ್ಸನ್ನು ಇಟ್ಕೊಂಡಿದ್ದಾರೆ ಅದೆಲ್ಲದಕ್ಕೂ ಒಂದು ಅರ್ಥ ಬರೋದು ರಿಲೀಸ್ ದಿನ. ಸೊ ಆ್ಯಂಡ್ ವಿಕಾಶ್ ಅವರು ಒಂದು ಮಾತು ಹೇಳಿದ್ರು, ಈಗ ಇದೊಂದು ವರ್ಕ್ಶಾಪ್ ನನಗೆ ನಮ್ಮ ಮುಂದೆ ಬರೋ ಪ್ರಾಜೆಕ್ಟ್ಸ್ಗಳಿಗೆ ಇದು ನನ್ನ ಒಂಥರ ವರ್ಕ್ಶಾಪ್ ಇರೋ ಹಾಗೆ ಅನ್ನೋ ಥರ. ಎಸ್, ನೇಚರ್ ಅನ್ನೋದು ಸರ್ ಮುಂದೆ ನಮಗೇನೋ ಅಂದರೆ ನಾವೇನೋ ಪ್ಲ್ಯಾನ್ ಮಾಡಿದ್ರೆ ನೇಚರ್ ನಮಗಿನ್ನೇನೋ ಪ್ಲ್ಯಾನ್ ಮಾಡಿರುತ್ತೆ. ಏನೋ ದೊಡ್ಡದು ಏನೋ ಬರುತ್ತೆ ಅಂದಾಗ ನಮ್ಮನ್ನು ಅದು ರೆಡಿ ಮಾಡ್ತಾ ಹೋಗುತ್ತೆ. ನನ್ನ ಕೇಸಲ್ಲಿ ಅದೇ ಆಗಿದ್ದು. ನಾನು ಯಾವತ್ತೂ ಕೂಡ, ನಾನು ಇಂಡಸ್ಟ್ರಿಗೆ ಬಂದು 8 ಇಯರ್ಸ್ ಆಗಿದೆ. 8 ಇಯರ್ಸಲ್ಲಿ ನಾನು ಯಾವುದನ್ನು ಕೂಡ ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು ಅಂತ ನಾನು ಯಾವುದನ್ನು ಕೂಡ ಸಪ್ರೇಟಾಗಿ ಇದು ಮಾಡಿಲ್ಲ. ಯಾವುದನ್ನು ಇದು ಹೆಚ್ಚು ಇದು ಕಮ್ಮಿ ಅಂತ ಹೇಳಿ ಮಾಡಿಲ್ಲ. ನಾನು ಆ್ಯಂಕರಿಂಗ್ ಮಾಡಿದೆ, ದೆನ್ ಸಾಂಗ್ಸ್ ಹಾಡಿದ್ದೀನಿ, ಡ್ಯಾನ್ಸ್ ಮಾಡ್ತೀನಿ, ಆ್ಯಂಡ್ ಎವ್ರಿಥಿಂಗ್ ನನಗೇನೇನು ಬರುತ್ತೋ ನಾನು ಅದನ್ನೆಲ್ಲ ಮಾಡ್ತಾ ಬಂದೆ. ಇವಾಗ ನಂದು ಹೊಸ ಸೀರಿಯಲ್ ಬರ್ತಾ ಇದೆ ಭಾರ್ಗವಿ LLB ಅಂತ. ಅದರಲ್ಲಿ ನಾನೊಬ್ಬ ಆ್ಯಕ್ಟರ್ ಹೌದು, ಸಿಂಗರ್ ಹೌದು, ಅದರಲ್ಲಿ ಒಂದು ಡ್ಯಾನ್ಸ್ ಕೂಡ ಮಾಡುತ್ತೆ ಆ ಒಂದು ಪಾತ್ರ, ಅದರಲ್ಲಿ ಕರಾಟೆ ಕೂಡ ಕಲ್ತಿರುತ್ತೆ ಆ ಒಂದು ಪಾತ್ರ. ಸೊ ಹೀಗೆ ಎಲ್ಲವೂ ಕೂಡ ಯಾವುದೋ ಒಂದು ಒಳ್ಳೇದಾಗಬೇಕು ಅಂತ ಬಂದಾಗ ಎಲ್ಲವೂ ಕೂಡ ಈ ಥರ ಸಪೋರ್ಟ್ ಮಾಡ್ತಾ ಬರುತ್ತೆ ಹಿಂದೆಯಿಂದನೂ ಕೂಡ ಅಂತ ನಾನು ಕೂಡ ನಂಬ್ತೀನಿ. ಆ್ಯಂಡ್
ಏನೋ ಒಂದು ಪಾತ್ರ ಅಂತ ಒಂದು ಸಿಕ್ಕಿದಾಗ ಅದನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸ್ಬಾರ್ದು. ಅಯ್ಯೋ ಇಷ್ಟೇ ಇದು ಪಾತ್ರ, ಇಷ್ಟಕ್ಕೆ ನಾವು ಸೀಮಿತವಾಗಿ ಮಾಡಬೇಕು ಆ ಥರ ಎಲ್ಲ ಥಿಂಕ್ ಮಾಡಬಾರ್ದು. ನಮ್ಮ 100% ಏನಿದೆ ನಾವು ಅದನ್ನು ಕೊಡ್ತಾ ಹೋದರೆ, ಈ ಕಾಯಕವೇ ಕೈಲಾಸ ಅಂತ ಏನು ಹೇಳ್ತಾರಲ್ಲ, ಹಾಗೆ ನಮ್ಮ 100%ನ ನಾವು ಕೊಡ್ತಾ ಹೋದರೆ ಅದು ನಮ್ಮನ್ನು ಒಂದು ಎತ್ತರಕ್ಕೆ ಕರ್ಕೊಂಡು ಹೋಗಿ ನಿಲ್ಲಿಸುತ್ತೆ ಅನ್ನೋದು ನನ್ನ ಭಾವನೆ ಸರ್. ನಿಮ್ಮ ಮೂರೂ ಜನರ ಮಾತಲ್ಲಿ ಒಂದು ಪ್ರಬುದ್ಧತೆ ಕಾಣಿಸ್ತಿದೆ ನನಗೆ. ಅಂದರೆ ಅಭಿಗೆ ಮೊದಲನೇ ಸಿನಿಮಾ ಆಗಿರ್ಬೋದು, ನಿಮಗೆ 4ನೇ ಸಿನಿಮಾ ಆಗಿರ್ಬೋದು, ಬ್ರದರ್ಗೆ 3ನೇ ಸಿನಿಮಾ ಆಗಿರ್ಬೋದು, ಅದೆಲ್ಲವನ್ನು ಹೊರತುಪಡಿಸಿ ನಿಮ್ಮ ಮಾತಲ್ಲಿ ಒಂದು ಪ್ರಬುದ್ಧತೆ ಇದೆ. ಮೇಲಾಗಿ ಸಿನಿಮಾವನ್ನು ಪ್ರೀತಿಸುವಂತಹ ರೀತಿ ತುಂಬ ನಿಚ್ಚಳವಾಗಿ ಕಾಣಿಸ್ತಿದೆ ನನಗೆ. ಅಪಾಯವಿದೆ ಎಚ್ಚರಿಕೆ ಇರುವಂಥ ಸಿನಿಮಾ. ನಿಮ್ಮ ಮೂರೂ ಜನರನ್ನ ಸೇರಿ, ನಿರ್ಮಾಪಕರನ್ನ ಸೇರಿ ನಿಮ್ಮ ಇಡೀ ಚಿತ್ರತಂಡಕ್ಕೆ ಒಂದು ದೊಡ್ಡ ಮಟ್ಟದ ಸಕ್ಸಸ್ಸನ್ನು ಕೊಡಬೇಕು ಅಂತ ನಾನು ಕೂಡ ಪರ್ಸ್ನಲಿ ದೇವ್ರ ಹತ್ರ ಕೇಳ್ಕೊಳ್ತೀನಿ. ತುಂಬ ಒಳ್ಳೇದಾಗಬೇಕು ನಿಮಗೆ. ಅಭಿಮಾನಿ ದೇವರುಗಳು ಯಾವತ್ತೂ ಒಳ್ಳೆಯ ಸಿನಿಮಾಗಳನ್ನು, ಶ್ರಮಜೀವಿಗಳನ್ನು ಯಾವತ್ತೂ ಕೈ ಬಿಟ್ಟಿಲ್ಲ ಅವರು. ಜನರಲ್ಲಾಗಿ ನೀವು ವೆಲ್ಕಮ್ ಮಾಡೋದಾರ ಅಭಿಮಾನಿಗಳು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಎಲ್ಲರಿಗೂ ಮೆಚ್ಚುವಂಥ, ಮೆಚ್ಚಿಸುವಂಥ, ಎಲ್ಲರಿಗೂ ರುಚಿಸುವಂಥ ಒಂದು ಕೃತಿನ ತುಂಬ ಅದ್ಭುತವಾಗಿ ಹೆಣೆದು ಅದಕ್ಕೆ ಅಪಾಯವಿದೆ ಎಚ್ಚರಿಕೆ ಅನ್ನೋ ಒಂದು ಟ್ಯಾಗ್ಲೈನ್ ಥರ ಕೊಟ್ಟು ಒಂದು ಫಲಕ ಹೊಡಿತಾರಲ್ಲ, ಆ ಬ್ರ್ಯಾಂಡ್ ಥರ ಹೊಡೆದು ಫೆಬ್ರವರಿ 28ಕ್ಕೆ ಬರ್ತಾಯಿದ್ದೀವಿ. ಈ ಸಿನಿಮಾದಲ್ಲಿರೋ ಈ ಕುತೂಹಲಕಾರಿ ಘಟನೆಗಳಾಗಲಿ ಅಥವಾ ಮೈ ಜುಮ್ ಅನಿಸುವಂಥ ಘಟನೆಗಳನ್ನಾಗಲಿ ನೀವು ಎಂಜಾಯ್ ಮಾಡಬೇಕಂದ್ರೆ ಥಿಯೇಟ್ರಿಗೆ ಬರಬೇಕು. ಯಾಕಂದರೆ ಅಷ್ಟು ಟೆಕ್ನಿಕಲಿ ಕೂಡ ಅಷ್ಟು ಅದ್ಭುತವಾಗಿ ಮಾಡಿದ್ದೀವಿ. ಎಲ್ಲರೂ ಬಂದು ಸಿನಿಮಾ ನೋಡಿ, ಒಂದು ಅಪ್ಪಟ ಕನ್ನಡದ ಸಿನಿಮಾ ಹೆಸರಿಂದಾಗಿ ಕೂಡ ಅಲ್ವಾ. ಸೊ ಕನ್ನಡಿಗರು ಕೈ ಹಿಡಿಬೇಕು ಅಂತ ಕೇಳ್ಕೊಳ್ತೀವಿ. ಆ್ಯಂಡ್ ನನ್ನ ಸಾಂಗ್ಸು, ನನ್ನ ಟ್ರೈಲರು ಟೀಸರ್ ಎಲ್ಲ ಆಗಲೇ ರಿಲೀಸ್ ಆಗಿದೆ. ಸೊ ಅದನ್ನು ಕೂಡ ಒಂದು ಸಲ ಗಮನಿಸಿ. ಏನಾದ್ರು ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೆ, ಓಕೆ ಇವ್ರ ಹತ್ರ ಒಂಚೂರು ವಿಚಾರ ಇದ್ದರೆ ನಮಗೆ ಸಮಯ ಕೊಡಿ, ನಿಮ್ಮ ಹಣ ಕೊಡಿ ಅಂತ ಕೇಳ್ತೀನಿ ಅಷ್ಟೇ. ಎಸ್, ರಾಧಮ್ಮ ಏನು ಹೇಳ್ತೀಯಮ್ಮ? ಈ ಒಂದು ಸಿನಿಮಾ ತುಂಬ ಏನಂತಾರೆ, ಒಂದು ಎಲ್ಲವನ್ನೂ ಒಳಗೊಂಡಿರುವಂತಹ ಸಿನಿಮಾ. ಕಾಮಿಡಿ ಎಲ್ಲವೂ, ಅಡ್ವೆಂಚರ್ ಆಗಿರ್ಬೋದು, ಥ್ರಿಲ್ಲಿಂಗ್ ಆಗಿರ್ಬೋದು, ಸಸ್ಪೆನ್ಸ್ ಆಗಿರ್ಬೋದು, ಒಂದು ರೊಮ್ಯಾನ್ಸ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಎಲ್ಲವನ್ನೂ ಒಳಗೊಂಡಿರುವಂತಹ ಸಿನಿಮಾ ಇದು. ಜನಗಳು ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಈಗ ಎಲ್ಲರೂ ಚೇಂಜಸ್ ಬೇಕು ಅಂತ ಎಲ್ಲ ಕೇಳ್ತಿರ್ತಾರೆ. ಸೊ ಈ ಒಂದು ಸಿನಿಮಾ ಅವರ ಎಲ್ಲ ಜನಗಳ ಎಕ್ಸ್ಪೆಕ್ಟೇಷನ್ಸ್ನ ರೀಚ್ ಮಾಡುತ್ತೆ ಅನ್ನೋದೊಂದು ನನ್ನ ಭಾವನೆ. ಸಾಂಗ್ಸ್ ಮೂಲಕ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಆ್ಯಂಡ್ ಎವ್ರಿಥಿಂಗ್, ವಿಜುವಲ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ನ ಕೊಡುತ್ತೆ ಅಂತ ನಾನು ಭಾವಿಸ್ತೀನಿ ವೀಕ್ಷಕರಿಗೆ. ಸೊ ಎಲ್ಲರೂ ಕೂಡ ಈಗ ನೆಟ್ಫ್ಲಿಕ್ಸ್ ಆಗಿರ್ಬೋದು, ಅಮೆಝಾನ್ ಪ್ರೈಮ್ ಆಗಿರ್ಬೋದು, ಈ ಥರ ಎಲ್ಲ ತುಂಬ ಬಂದಿದ್ದಾವೆ. ಈ ಒಂದು ಸಿನಿಮಾನ ನೀವು ಅಲ್ಲಿ ಕೂತ್ಕೊಂಡು ನೋಡೋದು ಆ್ಯಂಡ್ ಥಿಯೇಟರಿಗೆ ಬಂದು ನೋಡೋದು ಎರಡು ತುಂಬ ಅಜಗಜಾಂತರ ಡಿಫ್ರೆನ್ಸ್ ಇದೆ. ಈ ಒಂದು ಸಿನಿಮಾನ ಪರ್ಟಿಕ್ಯುಲರ್ ಆಗಿ ಥಿಯೇಟರ್ಗೆ ಅಂತಲೇ ಮಾಡಿರೋವಂಥದ್ದು. ಸೊ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಸಿನಿಮಾನ ಥಿಯೇಟರ್ಗೆ ಬಂದು ವೀಕ್ಷಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಎಸ್, ವಿಕಾಶ್ ಅಣ್ಣಯ್ಯ, ನಿಮ್ಮ ಅಭಿಮಾನಿಗಳಿಗೆ ಇಷ್ಟಪಡ್ತೀವಿ. ಎಲ್ಲ ಪ್ರೇಕ್ಷಕ ಪ್ರಭುಗಳಿಗೆ, ಅಭಿಮಾನಿ ದೇವರುಗಳಿಗೆ ನಮಸ್ಕಾರ. ಈಗಾಗಲೇ ಏನಕ್ಕೆ ಸಿನಿಮಾಗೆ ಬರಬೇಕು ಅನ್ನೋಂಥದ್ದನ್ನ ಆಲ್ರೆಡಿ ನಮ್ಮ ಡೈರೆಕ್ಟರ್ ಆಗಲಿ, ನಮ್ಮ ಹೀರೋಯಿನ್ ಆಗಲಿ ಹೇಳಿದ್ದಾರೆ. ಅದನ್ನು ಹೊರತುಪಡಿಸಿ ನನಗೇನು ಅನಿಸುತ್ತೆ ಅಂದರೆ, ಇವತ್ತಿನ ದಿನಕ್ಕೆ ಒಂದು ಸಿನಿಮಾಗೆ ಎಲ್ಲರೂ ಹೊರಗಡೆ ಬಂದು ಚಿತ್ರಮಂದಿರಕ್ಕೆ ನೋಡೋದು ಅಷ್ಟು ಈಸಿ ವಿಷಯ ಅಲ್ಲ, ಅದು ನನಗೆ ಗೊತ್ತು. ಇವಾಗ ಮನೆಗೆ ಇನ್ನೊಂದು ತಿಂಗಳಲ್ಲಿ ಸಿನಿಮಾ ಮನೆಗೆ ಬರುತ್ತೆ ಅಂದಾಗ ನಾವು ಯಾಕೆ ಚಿತ್ರಮಂದಿರಕ್ಕೆ ಹೋಗೋಣ, ಈ ಟ್ರಾಫಿಕಲ್ಲಿ ಒಂದು ಫ್ಯಾಮಿಲಿನ ಕರ್ಕೊಂಡು ಅಲ್ಲೂ ಖರ್ಚು ಮಾಡಿಕೊಂಡು ಟಿಕೆಟ್ಗೆ ಇನ್ನೂ ಇದು ಮಾಡಿಕೊಂಡು ಯಾಕೆ ಆ ಸಿನಿಮಾ ನೋಡಬೇಕು ಅನ್ನೋಂಥದ್ದು ಇರುತ್ತೆ. ಬಟ್ ಖಂಡಿತವಾಗ್ಲೂ ಒಂದು ನಾನು ಹೇಳ್ತೀನಿ, ನೀವು ಹಾಕೋ ಆ ಪರಿಶ್ರಮಕ್ಕೆ ಆ ಥಿಯೇಟ್ರಿಗೆ ಹೋಗಿ ಕೂತ ಮೇಲೆ ಡೆಫಿನೆಟ್ಲಿ ಅದಕ್ಕೆಲ್ಲದಕ್ಕೂ ತೂಕಕ್ಕೆ ಸರಿಯಾಗುವಂಥ ಒಂದು ಸಿನಿಮಾವನ್ನು ಮಾಡಿದ್ದೀವಿ. ಈ ಭರವಸೆ ಮೇಲೆ ಇಷ್ಟು ಭರವಸೆ ಇಟ್ಕೊಂಡು ಈ ಮಾತನ್ನು ಹೇಳ್ತಾ ಇದ್ದೀನಿ. ಅಂದರೆ ಇಲ್ಲ ಅಂದರೆ ಇಷ್ಟು ಭರವಸೆ ಮಾತನ್ನು ಹೇಳುವಂಥದ್ದಲ್ಲ. ಯಾಕಂದರೆ ನಾವು ಹೇಳ್ತಿದ್ವಿ ಒಳ್ಳೆ ಸಿನಿಮಾ ಮಾಡಿದ್ವಿ, ದಯವಿಟ್ಟು ಬನ್ನಿ ಅನ್ನೋದಕ್ಕಿಂತ ಅದು ನಮ್ಮ ಅಭಿಮಾನಿಗಳಿಗೆ ಹೇಳ್ತಾರದು. ಅಂದರೆ ಅವ್ರಿಗೆ ತುಂಬ ಬೆಲೆ ಕೊಡ್ತೀನಿ. ಆ್ಯಂಡ್ ಈ ಥರ ಒಂದು ದೊಡ್ಡ ಮಾತನ್ನು ಅವ್ರಿಗೆ ಹೇಳೋದಿದೆಯಲ್ಲ, ಅಂದರೆ ಆ ಭರವಸೆನ ನಾನು ಕೊಡ್ತೀನಿ. ಅವ್ರು ಏನು ಎಫರ್ಟ್ಸ್ ಹಾಕ್ಕೊಂಡು ಚಿತ್ರಮಂದಿರಕ್ಕೆ ಹೋಗ್ತಾರೆ, ಅದಕ್ಕೆ ಡೆಫಿನೆಟ್ಲಿ ಮೋಸ ಆಗಲ್ಲ. ಡೆಫಿನೆಟ್ಲಿ ನನಗೆ ಗೊತ್ತಿಲ್ಲ ಅದು ಎಷ್ಟು ಅದ್ಭುತವಾದ ಸಿನಿಮಾ ಅಂತ ನೀವು ಹೇಳ್ತೀರಾ, ಅಂತೀರಾ, ಚೆನ್ನಾಗಿದೆ ಅಂತೀರಾ, ಗೊತ್ತಿಲ್ಲ. ಬಟ್ ಖಂಡಿತವಾಗ್ಲೂ ಒಂದು ಪಾಯಿಂಟು ನಿಮ್ಮನ್ನು ಡಿಸಪಾಯಿಂಟ್ ಮಾಡದೆ ನಿಮಗೆ ಗ್ರಿಪ್ಪಿಂಗ್ ಆಗಿಟ್ಟು ನಿಮ್ಮನ್ನು ನೋಡುವಂಥ ಸಿನಿಮಾ ನಾವು ಮಾಡಿದ್ವಿ. ಅದ್ರ ಮೇಲೆ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಅದು ದಯವಿಚ್ಛೆ, ಪ್ರೇಕ್ಷಕ ಪ್ರಭುಗಳ ಇಚ್ಛೆ, ಅದು ಏನಾಗುತ್ತೆ ತೊಂದರೆ ಇಲ್ಲ. ಬಟ್ ದಯವಿಟ್ಟು ಒಂದು ಸಲ ಸಿನಿಮಾ ಬಂದು ನೋಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್ ವಿಕಾಶ್. ಅಂದರೆ
ಥ್ಯಾಂಕ್ ಯು ರಾಧಾ ಭಗವತಿ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನಗೆ ಪರ್ಸ್ನಲಿ ಖುಷಿಯಾಗಿದ್ದು ನಿಮ್ಗಳ ಒಂದು ಎನರ್ಜಿ. ಎಲ್ಲವೂ ಸಹಜ, ಏನಾಗಬೇಕು ಅದಾಗುತ್ತೆ. ಬಟ್ ಅದರ ಮಧ್ಯೆ ಇರುವಂತಹ ಸಣ್ಣ ಸಣ್ಣ ಲೇಯರ್ಗಳೇ ನಮ್ಮ ಶ್ರಮಕ್ಕೆ ತಕ್ಕಂಥ ಪ್ರತಿಫಲವನ್ನು ದೇವರು ಕೊಡಬೇಕು, ಅಭಿಮಾನಿಗಳು ಕೊಡಬೇಕು. ನೀವು ಮಾಡಿದಂತಹ ಅಪಾಯವಿದೆ ಎಚ್ಚರಿಕೆ ಅನ್ನುವಂಥ ಸಿನಿಮಾ ದೊಡ್ಡ ಮಟ್ಟಕ್ಕೆ ರೀಚ್ ಆಗಿ ನೀವೆಲ್ಲರೂ ಬ್ಯುಸಿಯಾಗಿ ಮತ್ತಷ್ಟು ಪ್ರಾಜೆಕ್ಟ್ಸ್ಗಳನ್ನು ಮಾಡಬೇಕು, ವೈಯಕ್ತಿಕವಾಗಿ ನೀವು ಬೆಳಿಬೇಕು ಅಂತ ಕನ್ನಡ ಪಿಕ್ಚರ್ ತುಂಬ ಬೆಳೆದು ಇದೇ ಥರದೊಂದು ದೊಡ್ಡ ಸೆಟಪ್ ನಿಮ್ಮ ಜೊತೆ ಮತ್ತೆ 10-15 ಇಂಟರ್ವ್ಯೂಗಳಾಗಬೇಕು. ಸೊ ಸ್ವೀಟ್ ನಿಮ್ಮೆಲ್ರಿಗೂ ಒಳ್ಳೇದಾಗಬೇಕು. ಕನ್ನಡ ಪಿಕ್ಚರ್ ನಿಮಗೆ ತುಂಬ ಒಳ್ಳೆ ಮನಸ್ಸು ಹರಿಸುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದಿಷ್ಟು ಅಪಾಯವಿದೆ ಎಚ್ಚರಿಕೆ ಚಿತ್ರತಂಡದ ಮಾತು. ಸಿನಿಮಾ ಫೆಬ್ರವರಿ 28ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸಿನಿಮಾವನ್ನು ಎಲ್ಲರೂ ತಪ್ಪದೇ ಚಿತ್ರಮಂದಿರದಲ್ಲಿ ನೋಡಿ. ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ. ಥ್ಯಾಂಕ್ಸ್ ಸೊ ಮಚ್.